ಇಡೀ ರಾಜ್ಯವೇ ಕಾಯ್ತಾ ಇದ್ದಂತಹ ರಾಜ್ಯದ 3 ಕ್ಷೇತ್ರಗಳ ಬೈ ಎಲೆಕ್ಷನ್ ರಿಸಲ್ಟ್ ಹೊರಬಿದ್ದಿದೆ. ಬೆಳಗಾವಿಯಲ್ಲಿ ಕ್ಷಣ ಕ್ಷಣಕ್ಕೂ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅನ್ನ ಪಡ್ಕೊಂಡು ಕಡೆಗೆ ಮಂಗಳ ಅಂಗಡಿ ಪ್ರಯಾಸದ ಗೆಲುವು ಸಾಧಿಸಿದ್ದಾರೆ. ಬಸವ ಕಲ್ಯಾಣದಲ್ಲಿ ಬಿಜೆಪಿ, ಮಸ್ಕಿಯಲ್ಲಿ ಕಾಂಗ್ರೆಸ್ ಜಯಭೇರಿ ಬಾರಿಸಿವೆ. ಅಂದಹಾಗೆ TV9 ಎಕ್ಸಿಟ್ ಪೋಲ್ನಲ್ಲಿ ಹೇಳಿದ್ದ ಪಕ್ಕಾ ರಿಸಲ್ಟ್ ಇವತ್ತು ಹೊರಬಿದ್ದಿದೆ. TV9 ಅಂದ್ರೆ ಪಕ್ಕಾ ಸುದ್ದಿ, TV9 ಅಂದ್ರೆ ಪಕ್ಕಾ ರಿಸಲ್ಟ್. 14 ವರ್ಷದಿಂದಲೂ ರಾಜ್ಯದ ಜನರ ವಿಶ್ವಾಸ ಗಳಿಸಿರುವ TV9 ಅತ್ಯಂತ ವಿಶ್ವಾಸದಿಂದಲೇ ರಾಜ್ಯದ ಜನರಿಗೆ ಪಕ್ಕಾ ಮಾಹಿತಿ ಕೊಡ್ತಿದೆ. ಚುನಾವಣೆ ಯಾವುದೇ ಇರಲಿ, TV9 ಅಂದ್ರೆ ಪಕ್ಕಾ ರಿಸಲ್ಟ್. ಈ ಬಾರಿಯೂ 3 ಕ್ಷೇತ್ರಗಳ ಬೈ ಎಲೆಕ್ಷನ್ ಎಕ್ಸಿಟ್ ಪೋಲ್ನಲ್ಲಿ TV9 ಪಕ್ಕಾ ಲೆಕ್ಕಾಚಾರವನ್ನೇ ರಾಜ್ಯದ ಮುಂದಿಟ್ಟಿತ್ತು. ಅದೇ ಫಲಿತಾಂಶವೇ, ಅದೇ ರೋಚಕ ರಿಸಲ್ಟ್ ಇವತ್ತು ಹೊರಬಿದ್ದಿದೆ. ಮೂರು ಕ್ಷೇತ್ರಗಳ ಪೈಕಿ 2 ಕ್ಷೇತ್ರದಲ್ಲಿ ಕಮಲ ಕೆಕೆ. ಕುಂದಾನಗರಿಯಲ್ಲಿ ವಿಜಯ ಪತಾಕೆ ಹಾರಿಸಿದ ಬಿಜೆಪಿ. ಎಸ್, ಬೆಳಗಾವಿಯ ಲೋಕಸಭಾ ಕ್ಷೇತ್ರದ ಬೈ ಎಲೆಕ್ಷನ್ ರಿಸಲ್ಟ್ ನಿಜಕ್ಕೂ ರೋಚಕ. ಕ್ಷಣ ಕ್ಷಣಕ್ಕೂ ತಿರುವು, ಪ್ರತಿ ಸುತ್ತಿನಲ್ಲೋ ಕುತೂಹಲ. ಸೂಪರ್ ಓವರ್ನಲ್ಲಿ ಎದ್ದು ಬಿದ್ದು ತಿಣುಕಾಡಿ ಬಿಜೆಪಿ ರೋಚಕ ಗೆಲುವು ಸಾಧಿಸಿದೆ. ಸುರೇಶ್ ಅಂಗಡಿ ಪತ್ನಿ ಬಿಜೆಪಿ ಅಭ್ಯರ್ಥಿ ಮಂಗಳ ಅಂಗಡಿಗೆ ಬೆಳಗಾವಿ ಮಂದಿ ಮಣೆ ಹಾಕಿದ್ದಾರೆ. ಕೊನೆ ಕ್ಷಣದವರೆಗೂ ನೆಕ್ ಟು ನೆಕ್ ಫೈಟ್ ಕೊಟ್ಟು ಕಾಂಗ್ರೆಸ್ ಅಭ್ಯರ್ಥಿ ಸತೀಶ್ ಜಾರಕಿಹೊಳಿ ಅಂತಿಮವಾಗಿ ಸೋಲೊಪ್ಪಿಕೊಂಡಿದ್ದಾರೆ. ಹಾಗಾದ್ರೆ ಬಿಜೆಪಿಗೆ ಬಂದ ಮತಗಳೆಷ್ಟು, ಸತೀಶ್ ಗಳಿಸಿದ ವೋಟ್ಗಳೆಷ್ಟು ಅನ್ನೋದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಅಂತಿಮವಾಗಿ ಬಿಜೆಪಿ ಅಭ್ಯರ್ಥಿ ಮಂಗಳ ಅಂಗಡಿ 4,40,327 ಮತ ಗಳಿಸುವ ಮೂಲಕ 5,240 ಮತಗಳ ಅಂತರದಲ್ಲಿ ಭರ್ಜರಿ ಗೆಲುವು ಸಾಧಿಸಿದ್ದಾರೆ. ಮಂಗಳ ಅಂಗಡಿ ಮುಂದೆ ಸತೀಶ್ ಜಾರಕಿಹೊಳಿ 4,35,087 ಮತ ಗಳಿಸಿ ಭರ್ಜರಿ ಪೈಪೋಟಿ ನೀಡಿದ್ರು. ಇದೆಲ್ಲ ಕಾರ್ಯಕರ್ತರ, ಬಿಜೆಪಿ ಕಾರ್ಯಕರ್ತರಾಯಿತು, ಬಿಜೆಪಿ ಅಭಿವೃದ್ಧಿ ಕೆಲಸ ಆಯಿತು. ರಾಜ್ಯದಲ್ಲಿ ಯಡಿಯೂರಪ್ಪನವರ ಅಭಿವೃದ್ಧಿ ಕೆಲಸ, ಅದು ಬಿಜೆಪಿ ಮೇಲೆ ವಿಶ್ವಾಸ ಇಟ್ಟು ಮತದಾರ ಎಲ್ಲ ನಮಗೆ ಓಟ್ ಹಾಕಿದ್ದಾರೆ. ಎಲ್ಲ ಕಾರ್ಯಕರ್ತರಿಗೆ, ಎಲ್ಲ ಮತದಾರರಿಗೆ, ಎಲ್ಲ ಶಾಸಕರಿಗೆ, ಎಲ್ಲ ಮಾಜಿ ಈಗಿದ್ದಾರೆ ಎಲ್ಲ ಶಾಸಕರಿಗೂ ಧನ್ಯವಾದಗಳನ್ನು ಹೇಳಲು ತಿಳಿಸುತ್ತೇನೆ. ಬಸವ ಕಲ್ಯಾಣದಲ್ಲಿ ಬಿಜೆಪಿಗೆ ಗೆಲುವಿನ ನಗೆ. ಇನ್ನು ಬೀದರ್ ಜಿಲ್ಲೆ ಬಸವ ಕಲ್ಯಾಣದಲ್ಲಿ ಬಿಜೆಪಿ ಗೆಲುವಿನ ನಗೆ ಬೀರಿದೆ. ಮಲ್ಲಿಕಾರ್ಜುನ್ ಖೂಬಾ ಬಂಡಾಯದ ನಡುವೆಯೂ ಬಿಜೆಪಿ ಅಭ್ಯರ್ಥಿ ಶರಣು ಸಲಗರ 20,000 ಮತಗಳ ಅಂತರದಿಂದ ಗೆದ್ದು ಬೀಗಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಶರಣು ಸಲಗರ 70,556 ಮತ ಪಡೆದರೆ ಕಾಂಗ್ರೆಸ್ ಅಭ್ಯರ್ಥಿ ಮಲ್ಲಮ್ಮ ನಾರಾಯಣರಾವ್ 50,108 ಮತ ಪಡೆದಿದ್ದಾರೆ. ಇನ್ನು ಜೆಡಿಎಸ್ನ ಸೈಯದ್ ಖಾದ್ರಿ 11,390 ಮತ ಪಡೆದಿದ್ದು ಬಿಜೆಪಿ ಅಭ್ಯರ್ಥಿ ಸಲಗರ 20,904 ಮತಗಳ ಅಂತರದಿಂದ ಬಸವ ಕಲ್ಯಾಣವನ್ನ ವಶಪಡಿಸಿಕೊಂಡಿದ್ದಾರೆ. ಸಾಮಾನ್ಯ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಶಾಸಕನಾದ ದಿನ ಇವತ್ತು ಶರಣು ಸಲಗರ್ ಗೆದ್ದಿಲ್ಲ. ಬಸವ ಕಲ್ಯಾಣ ವಿಧಾನಸಭಾ ಮತಕ್ಷೇತ್ರದ ಎಲ್ಲ ಮತದಾರರು ಗೆದ್ದಿದ್ದಾರೆ ಅಂತಕ್ಕಂಥದ್ದು ನನ್ನ ಭಾವನೆ. ಮಸ್ಕಿಯಲ್ಲಿ ಮಕಾಡೆ ಮಲಗಿದ ಬಿಜೆಪಿ. ಒಂದು ತಿಂಗಳಿಂದ ಒಬ್ಬರದ ಪ್ರಚಾರ, ರಿಸಲ್ಟ್ಗೂ ಮುನ್ನ ಗೆಲುವಿನ ಉತ್ಸಾಹ. ಶಿರಾ ಕೆಆರ್ ಪೇಟೆಯಂತೆ ಮಸ್ಕಿಯಲ್ಲೂ ಬಿಜೆಪಿಯನ್ನ ಗೆಲ್ಲಿಸುತ್ತೇನೆ ಅಂತ ವಿಜಯೇಂದ್ರ ಪಣ ತೊಟ್ಟಿದ್ರು. ಆದರೆ ಸಿಎಂ ಪುತ್ರನಿಗೆ ಇವತ್ತು ದೊಡ್ಡ ಮುಖಭಂಗವಾಗಿದೆ. ಹೌದು, ತೀವ್ರ ಕುತೂಹಲ ಕೆರಳಿಸಿದ್ದ ರಾಯಚೂರಿನ ಮಸ್ಕಿ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ವಿಜಯ ಪತಾಕೆ ಹಾರಿಸಿದೆ. ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರಿದ್ದ ಬಸನಗೌಡ ತುರ್ವಿಹಾಳ್ ಭರ್ಜರಿ ಬಹುಮತದೊಂದಿಗೆ ಗೆಲುವಿನ ನಗೆ ಬೀರಿದ್ರೆ, ಮಂತ್ರಿಯಾಗೋ ಕನಸಲ್ಲಿದ್ದ ಬಿಜೆಪಿ ಅಭ್ಯರ್ಥಿ ಪ್ರತಾಪ್ ಗೌಡ ಪಾಟೀಲ್ ಸೋತು ಸುಣ್ಣವಾಗಿದ್ದಾರೆ.
ತುರ್ವಿಹಾಳ ಬರೋಬ್ಬರಿ 86,337 ಮತಗಳನ್ನು ಪಡೆದರೆ ಬಿಜೆಪಿ ಅಭ್ಯರ್ಥಿ ಪ್ರತಾಪ್ ಗೌಡ ಪಾಟೀಲ್ ಕೇವಲ 55,731 ಮತ ಪಡೆದಿದ್ದಾರೆ. ಆ ಮೂಲಕ ಬರೋಬ್ಬರಿ 30,606 ಮತಗಳ ಅಂತರದಿಂದ ಬಸನಗೌಡ ಗೆದ್ದು ಬೀಗಿದ್ದಾರೆ. ಏನು ಮತದಾರರಿದ್ದಾರೆ ಇವತ್ತು ಅವರು ತೀರ್ಮಾನವನ್ನು ಮಾಡಿದರು. ಇವತ್ತು ನಾವು ಈ ಚುನಾವಣೆಯಲ್ಲಿ ಬಸನಗೌಡರಿಗೆ ಆಶೀರ್ವಾದ ಮಾಡಬೇಕನ್ನುವಂಥ ಮಾತನ್ನು ಇವತ್ತು ಅವರು ಆಗಾಗಲೇ ತೀರ್ಮಾನ ಮಾಡಿದರು. ಈ ಒಂದು ಗೆಲುವು ಇಡೀ ಮಸ್ಕಿ ಕ್ಷೇತ್ರದ ಮತದಾರರ ಗೆಲುವು ಅಂತ ಹೇಳಕ್ಕೆ ಬಯಸ್ತೇನೆ. ಹೌದು, ಬರೀ ಬೆಳಗಾವಿ ಅಷ್ಟೇ ಅಲ್ಲ, ಬಸವ ಕಲ್ಯಾಣ ರಿಸಲ್ಟ್ ಬಗ್ಗೆಯೂ TV9 ನಿಖರವಾಗಿ ಇವರೇ ಗೆಲ್ತಾರೆ ಅಂತ ಹೇಳಿತ್ತು. ಅದರಂತೆ ಬಸವ ಕಲ್ಯಾಣದಲ್ಲಿ ಬಿಜೆಪಿ ಅಭ್ಯರ್ಥಿ ಶರಣು ಸಲಗರ ವಿನ್ ಆಗಿದ್ದಾರೆ. ಇನ್ನು ಮಸ್ಕಿಯಲ್ಲಿ 50-50 ರಿಸಲ್ಟ್ ಬರಬಹುದು ಅಂತ TV9 ಹೇಳಿತ್ತು. ಅಲ್ಲದೆ TV9 ಕೇಳಿದ್ದ ಪ್ರಶ್ನೆಗಳಿಗೆ ಮಸ್ಕಿ ಜನರು ಬಿಜೆಪಿಗಿಂತ ಕಾಂಗ್ರೆಸ್ ಕಡೆಗೆ ಒಲವು ತೋರಿ ಉತ್ತರ ಕೊಟ್ಟಿದ್ರು. ಬಿಜೆಪಿಗಿಂತ ಕಾಂಗ್ರೆಸ್ಗೆ ಹೆಚ್ಚು ಪರ್ಸೆಂಟೇಜ್ ಬಂದಿತ್ತು. ಒಟ್ನಲ್ಲಿ ಎಲೆಕ್ಷನ್ ಸೂಪರ್ ಸಂಡೇ ಭರ್ಜರಿಯಾಗಿ ಮುಗಿದಿದೆ. 3 ಕ್ಷೇತ್ರಗಳ ಪೈಕಿ 2 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆದ್ದಿದೆ. ಮಸ್ಕಿಯಲ್ಲಿ ಸೋತಿರುವ ಬಿಜೆಪಿ ಕಾಂಗ್ರೆಸ್ ಮುಂದೆ ಮಂಡಿಯೂರಿದೆ. ಬೆಳಗಾವಿಯಿಂದ ಸಹದೇವ್ ಮಾನೆ, ಬೀದರ್ನಿಂದ ಸುರೇಶ್ ಜೊತೆ ಶಿವಕುಮಾರ್, TV9 ರಾಯಚೂರು.